ಗಣಪತಿ ಎಷ್ಟನೇ ದಿವ್ಸಕ್ಕೆ ಹೋಗಿತೀರ ತಮ್ಮ? 5ನೇ ದಿವ್ಸಕ್ರಿ ಸಾಹೇಬ್ರ. ಎಲ್ಲೈತ್ ನೀವು 5ನೇ ದಿವ್ಸ? ಎಲ್ಲಾ ಮುಗಿದ್ ಹೋಗಿ 6ನೇ ದಿವ್ಸಕ್ಕೆ ಹೋಗಿರ್ತೀರಿ. ಗಣಪತಿ ನಿಮ್ಮ ಮನೆಯೊಳಗೆ ಎಷ್ಟು ಶ್ರದ್ಧಾ ಭಕ್ತಿ ಭಾವನೆಯಿಂದ ನೀವು ಪೂಜೆ ಮಾಡ್ತಿರೋ ಅಷ್ಟೇ ಶ್ರದ್ಧಾ ಭಕ್ತಿ ಭಾವನೆಯಿಂದ ಸಾರ್ವಜನಿಕ ಸ್ಥಳಗಳಲ್ಲಿಯೂ ಕೂಡ ನಡ್ಕೋಬೇಕಲ್ಲ. ಡಿಜೆ ಹಚ್ಚಿ ಶಿಸ್ತಂಗ ಕುಡಿದು ಎಣ್ಣೆ ಹೊಡೆದು ಗಣಪತಿಗೆ ನಮಸ್ಕಾರ ಮಾಡ್ತೀರಪ್ಪ. ಅದ ನಿಮ್ ಮನ್ಯಾಗ ಶಿಸ್ತಂಗ ಎಣ್ಣೆ ಹೊಡೆದು ಜಗಲಿ ಮೇಲೆ ಹೋಗಿ ನಮಸ್ಕಾರ ಮಾಡ್ರಿ. ಏನಂತಾರ ನಿಮ್ಮ ಮನ್ಯಾಗ ನಿಮ್ಮ ಅವುಗಳು ನಿಮ್ಮ ಹೆಣ್ಮಕ್ಳು? ಬಡ ಎಲ್ಲಿದ್ ಕಲ್ತ್ ಬಂದ ನಡಿತೀವಿ ಹೊರಗೆ ಅಂತಾರಿಲ್ಲ. ಅದ ಭಾವನಾ ನೀವು ಸಾರ್ವಜನಿಕ ಸ್ಥಳದೊಳಗೂ ಇಟ್ಕೋಬೇಕು. ನಮ್ಮ ಮುಖಂಡರೊಬ್ರು ಹೇಳಿದ್ರು, ಹುಡುಗರು ಬಂದು ನಮ್ಮನ್ನು ಕೇಳ್ತಾವಂತ. ಸಹಜ, ಹುಡುಗರು ಸ್ವಭಾವನ ಕೇಳೋದು. ಅವು ಏನ್ ಕೇಳ್ತಾವ? ನಮಗ್ ಚಾಕ್ಲೇಟ್ ಬೇಕಂತ ಕೇಳ್ತಾವ. ಅವು ನೀವು ಹೇಳ್ಬೇಕು, ಚಾಕ್ಲೇಟ್ ತಿಂದ್ರೆ ಹಲ್ಲು ಬಾದಾಕೈತಪ್ಪ, ಹುಳ ತಿಂತಾವು, ಬ್ಯಾಡ ಅಂತ ನೀವು ಹೇಳ್ಬೇಕು. ಈಗ ಎಷ್ಟು ದಿವ್ಸ ತಿಂದು ನೋಡಿವಿ ನಾವು ಚಾಕ್ಲೇಟ್, ಹಲ್ಲು ಹುಳ ತಿಂದಾವ. ನಮ್ಮ ಡಿಜೆ ಹಚ್ಚಿ ಎಷ್ಟು ಬೇಕಷ್ಟು ತಾಪತ್ರಯ ಅನುಭವಿಸಿವಿ. ಈಗಾರ ಬೇಡ ಅನ್ನೋನಲ್ಲ. ಡಿಜೆ ಹಚ್ತಾರ, ಅದ್ರ ಸೈಡ್ ನಿಂತ್ರ ಇದು ಹಾರ್ಟ್ ಬೀಟ್ ಧಡ್ 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 ಅಂತಿರ್ತೈತಿ. ಹಂಗ ವೀಕ್ ಹಾರ್ಟ್ ಇತ್ತಂದ್ರ ಅಲ್ಲೇ ಗೋವಿಂದನ. ಸಣ್ಣ ಹುಡುಗರು ಡೆಲಿವರಿ ಪಲ್ಯವರಿ ಆದದ್ದು ಸಣ್ಣ ಹುಡುಗರು ಮನ್ಯಾಗ ಇದ್ದು ಅಂದ್ರ ಆ ಡಿಜೆ ಸೌಂಡ್ಗೆ ಒಳಾಕ್ ಚಾಲು ಮಾಡುದು ಅಂದ್ರ ಒಂದ್ ಅರ್ಧ ತಾಸು ಕಂಟಿನ್ಯೂ ಅಳ್ತಿರ್ತಾವು. ನಿಮ್ಮದು ಡಿಜೆ ಪೂರ್ತಿ 1 ಕಿಲೋಮೀಟರ್ ದೂರ ಹೋಗೋ ತನಕನೂ ಆತರ ಮನ್ಯಾಗ ಅಳುದ್ ನಿಂತಿರುದಿಲ್ಲ. ಇದನ್ನ ಯಾರಿಗೆ ಹೇಳ್ಬೇಕು? ಗಣಪತಿ ಎಲ್ಲೂ ಬಂದು ಡಿಜೆ ಹಚ್ರಿ ಅಂತ ಹೇಳಿಲ್ಲ, ಈ ರೀತಿ ಮಾಡ್ರಿ ಅಂತೂ ಹೇಳಿಲ್ಲ. ಆದ್ರೂ ಕೂಡ ನಾವು ಮಾಡ್ಕೊಂಡು ಬಂದಿವಿ. ಆದ್ರ ಅಟ್ಲೀಸ್ಟ್ ಈ ದಿನಮಾನಗಳಿಂದರೆ ಯಾಕಾಗವಲ್ತಕ ನಾವು ಡಿಜೆಗೆ ಶರಣ ಹೇಳಿ ಹಿರಿಯರೆಲ್ಲ ಅಭಿಪ್ರಾಯ ವ್ಯಕ್ತ ಮಾಡಿದಂಗ ನಮ್ಮ ದೇಶೀಯ ವಾದ್ಯಗಳಿಗೆ ಮಣೆ ಹಾಕುವ ದಿನಮಾನ ಬಂದಾವ. ಅದಕ್ಕೆ ದಯವಿಟ್ಟು ಎಲ್ಲರೂ ಆ ನಿಟ್ಟಿನೊಳಗ ನೀವು ಮುಂದುವರಿಬೇಕು ಅನ್ನೋದು ಇಲಾಖೆಯ ಪರವಾಗಿ ನಮ್ದು ಮನವಿ. ಇನ್ನ ಎರಡನೇದು, ನಮ್ಮ ಒಬ್ರು ಪತ್ರಕರ್ತ ಮಿತ್ರರು ಮಾತಾಡುವಾಗ ಇಷ್ಟು ಸೌಂಡ್ ಎದ್ದು ಡಿಜೆ ನಡೆಸಿದ್ರೆ ನಡೀತೈತಿ ಅಂತೂ ಐತಿ, ಆದ್ರೂ ಸಹಿತ ನಾವು ಡಿಜೆ ಹಚ್ಚುದು ಬೇಡ ಅಂತ ಹೇಳಿದ್ರು. ಡಿಜೆ ಹಚ್ಚುದು ಬೇಡ ಅಂತ ಹೇಳಿದ ಅವರ ಹೇಳಿಕೆಯನ್ನ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ. ಆದ್ರೆ ಇಷ್ಟು ಸೌಂಡ್ ಇಟ್ಟು ಡಿಜೆ ಹಚ್ಚಬೇಕು ಅಂತ ಇಲ್ಲ. ಯಾಕಂದ್ರೆ ಡಿಜೆ ಸೌಂಡ್ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ಲಿಮಿಟ್ ಮೀರಿ ಹೋಗಿರ್ತೈತಿ. ಅದು 90 ಡೆಸಿಬಲ್ ಅಂತ ಏನೊಂದು ಐತಿ, ಆ ಲಿಮಿಟ್ ಸ್ಟಾರ್ಟಿಂಗ್ ಪಾಯಿಂಟ್ ಇಂದನ ನಾನಾ ಒಂಚೂರು ಜೋರಾಗಿ ಮಾತಾಡಿದ್ರೆ 90 ಡೆಸಿಬಲ್ ಬರ್ತೈತೆ. ಆ 90 ಡೆಸಿಬಲ್ ಆಮೇಲೆ ಅದನ್ನ ಅಳತೆ ಮಾಡುವುದಕ್ಕೆ ನಿಖರವಾದ ಸಾಧನಗಳು ಎಲ್ಲಾ ಕಡೆ ಅವೈಲೇಬಲ್ನು ಇಲ್ಲ. ಅದಕ್ಕೆ ಆ ಗೋಜಿಗೆ ಹೋಗ್ಲಾರ್ದ ನಾವು ಡಿಜೆ ಬೇಡ ಅಂತ ಏನೊಂದು ಒಳ್ಳೆಯ ನಿರ್ಧಾರವನ್ನ ನಾವು ನೀವು ಸೇರಿ ಇವತ್ತೇನು ತಗೊಂಡಿವಿ, ಇದಕ್ಕ ಸ್ಟಿಕ್ ಆನ್ ಇರೋಣಂತ. ಯಾರೇ ಬಂದು ನಿಮ್ಮನ್ನು ಏನೇ ಕೇಳಿದ್ರು ಕೂಡ ನೀವು ಅದಕ್ಕ ಸ್ಟಿಕ್ ಆನ್ ಇರ್ರಿ. ಇಲ್ಲಪ್ಪ, ಈ ಸಮಯದಿಂದ ಇನ್ನು ಮುಂದೆ ನಮಗೆ ಡಿಜೆ ಬೇಡ, ನಾವು ಏನಿದ್ರು ದೇಶೀಯ ವಾದ್ಯಗಳನ್ನು ಬಳಸೋಣ. ಈ ಶಬ್ದಕ್ಕೂ ನಾದಕ್ಕೂ ಬಹಳ ವ್ಯತ್ಯಾಸ ಐತಿ. ಶಬ್ದ ಕರ್ಕಶನೂ ಆಗಿರ್ಬೋದು, ಆದ್ರ ನಾದ ಕರ್ಕಶ ಆಗಿರುವುದಿಲ್ಲ. ನಮ್ಮ ದೇಶೀಯ ವಾದ್ಯಗಳಿಂದ ಶಬ್ದ ಬರುವುದು ಶಬ್ದ ಅಲ್ಲ, ಅದು ನಾದ. ಕಿವಿಗೆ ಇಂಪಾಗಿರ್ತೈತಿ, ಮೆದುಳನ್ನ ಸ್ಟಿಮ್ಯುಲೇಟ್ ಮಾಡ್ತೈತಿ. ಆದ್ದರಿಂದ ಆ ದೇಶೀಯ ವಾದ್ಯಗಳ ಕಡೆಗೆ ನಿಮ್ಮ ಹೆಚ್ಚಿನ ಗಮನ ಇರಲಿ ಅನ್ನೋದು ನಮ್ಮ ಪ್ರಥಮ ಮನವಿ. ಇನ್ನುಳಿದಂಗ ಯಾವ್ಯಾವ ರೀತಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗ ಈ ಒಳಗಾಗಿ ನಮ್ಮ PSI ಅವರು ನಿಮ್ಮ ಗಮನಕ್ಕೆ ತಂದಾರ. ನಾವು ಹೇಳೋದ್ರ ಉದ್ದೇಶ ಏನಿರ್ತೈತಿ ಅಂದ್ರೆ ನಿಮಗೆ ಚಲೋ ಆಗ್ಲಿ ಅಂತಾನೆ ಇರ್ತೈತಿ. ನಾವ್ ಇಲ್ಲಿದ್ದವ್ರು ಯಾರು ಬ್ರಿಟಿಷ್ ಪೊಲೀಸರಲ್ಲ, ನಾವ್ ಯಾರು ಇಂಗ್ಲೆಂಡ್ದಿಂದ ಬಂದವರಲ್ಲ, ನಾವೆಲ್ಲರೂ ದೇಶೀಯ ಪೊಲೀಸರು. ನಾವು ನೀವು ಅಣ್ಣ ತಮ್ಮಂದ್ರು. ಹಂಗಿದ್ದಾಗ ನಾವು ಹೇಳೋದು ನಮ್ಮ ಹಿತಕ್ಕಾಗಿ ಹೇಳಾಕತಿಲ್ಲ, ನಿಮ್ಮ ಹಿತಕ್ಕಾಗಿ ಹೇಳಾಕತ್ತೀವಿ ಅನ್ನೋದನ್ನ ನೀವು ತಿಳ್ಕೊಂಡ್ರೆ ಅಷ್ಟು ಸಾಕು. ಏನಾಗ್ತತಿ ಅಂದ್ರ ಇವತ್ತೊಂದು ಮಾವಿನ ಗಿಡ ನಾವು ಹಚ್ಚಿ ಮುಂದೆ ನಮ್ಮ ಮಕ್ಕಳಿಗೆ ಮಾವಿನ ಹಣ್ಣು ಸಿಗ್ತಾವ ಅಂತ ಎಕ್ಸ್ಪೆಕ್ಟ್ ಮಾಡೋದ್ರೊಳಗೆ ಅರ್ಥ ಐತಿ. ನಾವು ಯಾವ ಗಿಡ ಹಚ್ಚಿರ್ತೀವಿ ಅದ ಹಣ್ಣೆಲ್ಲ ಬರುದು. ಇವತ್ತು ನಾವು ಬೇವಿನ ಗಿಡ ಹಚ್ಚಿ ನಾಳೆ ನಮ್ಮ ಮಕ್ಕಳು ಮಾವಿನ ಹಣ್ಣು ತಿನ್ಲಿ ಅಂತ ಬಯಸಿದ್ರೆ ಅದು ಸಿಗುದಿಲ್ಲ. ಈ ಊರ್ ನಿಮ್ದು, ಈ ತಾಲೂಕ್ ನಿಮ್ದು, ಈ ಜಿಲ್ಲಾ ನಿಮ್ದು, ಎಲ್ಲಾ ನಿಮ್ದನ. ಈ ಜಿಲ್ಲಾದವ ಸಹಿತ ಅಲ್ಲ, ಹೊರಗಿನ ಬಂದಿನಿ, 2 ವರ್ಷ ಇರ್ತೀನಿ, ನೌಕರಿ ಮಾಡ್ತೀನಿ,
ಮತ್ ಮುಂದಿನ ಊರಿಗೆ ಹೋಗ್ತಿರ್ತೀವಿ. ಆದ್ರೆ ಈ ಊರೊಳಗ ನಿಮ್ಮ ಹಿರಿಯರು ಇಲ್ಲೇ ಇದ್ರು, ನೀವು ಇಲ್ಲೇ ಇದ್ರಿ, ಮುಂದೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ನಿಮ್ಮ ಏನೇ ವಂಶ ಇಲ್ಲೇ ಇರ್ತದೆ. ನೀವು ಮತ್ತು ನಿಮ್ಮ ಮುಂದೆ ಬರುವವರು ಎಲ್ಲರೂ ಕೂಡ ಒಂದು ನೆಮ್ಮದಿಯ ಬದುಕಬೇಕು ಅಂದ್ರೆ ನೀವು ಮಾವಿನ ಗಿಡನ ನೆಡ್ಬೇಕು. ನಾ ಹೇಳುದು ಸೂಕ್ಷ್ಮ ಅರ್ಥ ಆಗತೈತಿ ಅಂತ ತಿಳ್ಕೊತೀನಿ. ಮಾವಿನ ಗಿಡನ ನೆಡ್ಬೇಕು. ಫೇಮಸ್ ಕರದಂಟಿನ ಊರಿದೆ. ಕರದಂಟು ಒಂದೇ ವಸ್ತುವಿನಿಂದ ಆಗುದಿಲ್ಲ, ಅದಕ್ಕೆ ಬೇರೆ ಬೇರೆ ವಸ್ತುಗಳನ್ನ ಹಾಕ್ಬೇಕು. ಬಾದಾಮ್ ಹಾಕ್ತೀರಿ, ಕಾಜು ಹಾಕ್ತೀರಿ, ಬೆಲ್ಲ ಹಾಕ್ತೀರಿ, ಮತ್ ಇನ್ನೇನೇನೋ ಖರ್ಜೂರ ಹಾಕ್ತೀರಿ. ಎಲ್ಲಾ ಹಾಕಿದಾಗ ಅದೇನಾಗ್ತತಿ, ಒಂದು ಒಳ್ಳೆಯ ಸಿಹಿ ಆಗಿ ತಯಾರಾಗ್ತದೆ. ಹಂಗ ಸಮಾಜ ಅಂದಮೇಲೆ ಬೇರೆ ಬೇರೆ ಜಾತಿಯ ಜನನೂ ಇರುದ, ಬೇರೆ ಬೇರೆ ಧರ್ಮದ ಜನನೂ ಇರುದ. ಅವರು ಎಲ್ಲಾ ಸೇರಿ ಒಟ್ಟಾಗಿ ಬದುಕಿದ್ರ ಅಮೀನ್ಗಡ ಕರದಂಟದ ಸಿಹಿ ತಯಾರಾಗ್ತದೆ. ಅದ ಬೇರೆ ಇದ ಬೇರೆ ಅಂದ್ರೆ ಬೆಲ್ಲದ ರುಚಿ ಬೆಲ್ಲಕ್ಕೆ ಇರ್ತತಿ, ಖರ್ಜೂರದ ರುಚಿ ಖರ್ಜೂರಕ್ಕೆ ಇರ್ತತಿ. ಇಂದ ಬದುಕುವ ಕೆಲಸ ಹಿಂದಿನಿಂದ ಏನ್ ಮಾಡ್ಕೊಂಡು ಬಂದಿರಿ ಅದ ಮುಂದುವರಿಲಿ ಅನ್ನೋದು ನನ್ನ ಎರಡನೇ ಆಶೆ. ಇನ್ನು ಈದ್ ಮಿಲಾದಕ್ಕೆ ಸಂಬಂಧಪಟ್ಟಂಗ ಇದು ಮೊಹಮ್ಮದ್ ಪೈಗಂಬರ್ರವರ ಹುಟ್ಟಿದ ದಿನ. ಈಗ ನಮ್ಮ ಮನೆಯೊಳಗ ಒಂದು ಮಗು ಜನಿಸ್ತು ಅಂದ್ರೆ ಎಷ್ಟು ವಿಜೃಂಭಣೆಯಿಂದ ನಾವು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇನ್ನ ಮೊಹಮ್ಮದ್ ಪೈಗಂಬರ್ರು ಅಂದ್ರ ಒಬ್ಬ ಶ್ರೇಷ್ಠ ವ್ಯಕ್ತಿ. ಅಂತ ಶ್ರೇಷ್ಠ, ಈಗ ನೋಡ್ರಿ, ಅವರು ಶ್ರೇಷ್ಠ ವ್ಯಕ್ತಿಗಳು ಅನ್ನಿಸ್ಕೊಂಡಿರ್ತಾರಂತಾನ ಅಂದಿನಿಂದ ಇಂದಿನವರೆಗೂ ಕಂಟಿನ್ಯೂ ಆಗಿ ಬಂದಿರ್ತೈತೆ, ಅವ್ರ ಹೆಸರು ಉಳಿದಿರ್ತೈತಿ. ಬಸವಣ್ಣ 12ನೇ ಶತಮಾನದಾಗ ಇದ್ದವ್ರು, ಅಂದಿನಿಂದ ಇಂದಿನವರೆಗೂ ಅವ್ರ ಹೆಸರು ಉಳ್ಕೊಂಡು ಬಂದೈತಿ. ಯಾಕ? ಅವರಲ್ಲಿ ಏನೋ ಒಂದು ಶ್ರೇಷ್ಠತೆ ಇತ್ತು. ಶಿವಾಜಿ ಅಂದಿನಿಂದ ಇಂದಿನವರೆಗೂ ಹೆಸರು ಉಳ್ಕೊಂಡು ಬಂದೈತಿ. ಯಾಕ? ಅವರಲ್ಲಿ ಏನೋ ಒಂದು ಶ್ರೇಷ್ಠತೆ ಇತ್ತು. ಹಂಗ ಮೊಹಮ್ಮದ್ ಪೈಗಂಬರ್ ಅವರು 7ನೇ ಶತಮಾನದಿಂದ ಇಲ್ಲಿವರೆಗೂ ಅವ್ರ ಹೆಸರು ಉಳ್ಕೊಂಡು ಬಂದೈತಿ ಅಂದ್ರ ಅಲ್ಲೇನೋ ಒಂದು ಶ್ರೇಷ್ಠತೆ ಇತ್ತು. ಶ್ರೇಷ್ಠತೆಯನ್ನ ಗೌರವಿಸೋಣ. ಅದು ಯಾವ ಜಾತಿಯ ಶ್ರೇಷ್ಠತೆ ಆದ್ರೇನು, ಯಾವ ಧರ್ಮದ ಶ್ರೇಷ್ಠತೆ ಆದ್ರೆ, ಎಲ್ಲಿ ಒಳ್ಳೇದಾಯ್ತು ಅದಕ್ಕೆ ತಲೆ ಬಾಗೋಣ ಅಂತ. ಇದು ಬಸವಣ್ಣವ್ರ ನಾಡು. ಎನಗಿಂತ ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಎನಗಿಂತ ಕಿರಿಯರಿಲ್ಲ ಅಂತ ಹೇಳಿರ್ತಕ್ಕಂಥ ನಾಡು. ಇಲ್ಲಿ ನಾ ದೊಡ್ಡವ ಅನ್ನೋದು ಅವಶ್ಯಕತೆನೇ ಇಲ್ಲ. ನಾ ಎಲ್ಲರಿಗಿಂತ ಸಣ್ಣವಪ್ಪ ಅಂದ್ಬಿಟ್ರೆ ಮುಗ್ದ ಹೋತು. ಹೇಳ್ತಾರ ಬಸವಣ್ಣವ್ರು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಮತ್ತೆ ಇಷ್ಟು ಮಾಡಿಬಿಟ್ರಿ ಅಂದ್ರೆ ಎಲ್ಲಿ ಜಗಳಾಕವು? ಆಗುದೇ ಇಲ್ಲ. ಯಾವ IPC CRPC ಬೇಡ, BNS ಬೇಡ. ಆದ್ರಿಂದ ನಮ್ಮ ಹಿರೀಕರೊಳಗೆ ಶ್ರೇಷ್ಠರು ಅನ್ನಿಸ್ಕೊಂಡವ್ರು ಏನದಾರ, ನಾವು ಅವರ ವ್ಯಕ್ತಿ ಪೂಜೆಯನ್ನ ಮಾಡುವುದರ ಜೊತೆಗೆ ತತ್ವ ಪೂಜೆಯನ್ನೂ ಕೂಡ ಮಾಡಿ ಅವರ ತತ್ವಗಳನ್ನ ಆಚರಣೆ ಮಾಡಿಕೊಂಡು ಒಂದು ಸದೃಢ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಹೆಜ್ಜೆ ಇಡೋಣ. ಮುಂಬರ್ತಕ್ಕಂಥ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್, ಈ ಎರಡೂ ಹಬ್ಬಗಳಲ್ಲಿ ನಾವು, ನೀವು, ಸಾರ್ವಜನಿಕರು ಎಲ್ಲರೂ ಸೇರ್ಕೊಂಡು ಒಂದು ಅತ್ಯುತ್ತಮ ವಾತಾವರಣದೊಳಗ ಈ ಹಬ್ಬಗಳನ್ನ ಆಚರಣೆ ಮಾಡೋಣ. ಈ ಹಬ್ಬಗಳು ಇರುವುದನ್ನ ಜನರನ್ನ ಸೇರಿಸಲಿಕ್ಕೆ. ನಮ್ಮದು ಕೃಷಿ ಪ್ರಧಾನ ರಾಷ್ಟ್ರ. ಇಲ್ಲಿ ಜಾತ್ರೆಗಳು ಯಾಕೆ ನಡೀತಾವ, ಹಬ್ಬಗಳು ಯಾಕೆ ನಡೀತಾವ, ನಾಟಕಗಳನ್ನ ಯಾಕೆ ಮಾಡ್ತಾರ ಅಂದ್ರ ಜನ ಒಂದ್ ಕಡೆ ಸೇರ್ಲಿ ಅಂತ. ದುಡಿದು ಸಾಕಾಗಿರ್ತೈತಿ. ಎಷ್ಟೊಂದು ದುಡಿತೀರಿ ಅದ ಹೊಲ್ದೊಳಗೆ ಹೋಗಿ. ಅದಕ್ಕೆ ಏನಂದ್ರ ನೋಡ್ರಿ, ನೀವು ಜಾತ್ರೆಗಳು ಯಾವಾಗ ಬರ್ತಾವಂದ್ರ ನಿಮ್ದು ಬಿತ್ತಾಣ ಮುಗಿದ ಮೇಲೆ, ಸುಗ್ಗಿ ಮುಗಿದ ಮೇಲೆ ಇನ್ನೇನಪಾ ರೈತರಿಗೆ ಕೆಲಸ ಇಲ್ಲ ಅನ್ನೋ ಟೈಮ್ನಾಗ ನಮ್ಮಲ್ಲಿ ಜಾತ್ರೆಗಳು ಬರ್ತಾವ. ಅವ್ ಎದಕ್ ಹಂಗ್ ಬರ್ತಾವಂದ್ರ ನಾವೆಲ್ಲರೂ ಒಂದ್ ಕಡೆ ಸೇರುಣು ಅಂತ. ಅದಕ್ಕೆ ಮುಂದಿನ ದಿನಮಾನದೊಳಗ ಗಣೇಶ ಚತುರ್ಥಿನ ಇರ್ಲಿ, ಶಿವಾಜಿ ಜಯಂತಿನ ಇರ್ಲಿ, ಈದ್ ಮಿಲಾದರೇ ಇರ್ಲಿ, ಅಥವಾ ಇತರ ಯಾವುದೇ ಹಬ್ಬ ಹರಿದಿನಗಳಿರ್ಲಿ, ಸಾರ್ವಜನಿಕ ಬದುಕಿಗೆ ಅನುಕೂಲ ಆಗುವಂತಹ ಒಂದಷ್ಟು, ಈಗ ಕೃಷಿ ಮೇಳ ಯಾಕಪ್ಪ ಅಮೀನ್ಗಡದವ್ರು ಎಲ್ಲಾರು ಸೇರ್ಕೊಂಡು ಎಲ್ಲಾ ಗಣಪತಿ ಪಟ್ಟಿ ಒಳೆ ಮಾಡ್ಕೊಂಡು ಊರ್ ತುಂಬ ಬರೀ ಒಂದೇ ಗಣಪತಿ ಇಟ್ಟು ಒಂದು ಕೃಷಿ ಮೇಳ ಇಲ್ಲಿ ಮಾಡಿದ್ರ ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಎಷ್ಟೋ ಕೃಷಿಕರಿಗೆ ಅನುಕೂಲ ಆಗ್ತೈತಿ, ಜ್ಞಾನದ ವೃದ್ಧಿ ಆಗ್ತೈತಿ. ಧಾರವಾಡ ಕೃಷಿ ಯೂನಿವರ್ಸಿಟಿಗೆ ಹೋಗಿ ಬರಕ್ ಆಗಿರುದಿಲ್ಲ ಅವ್ರಿಗೆ. ಯಾರೋ ಮುಂದೆ ಇರೋರು 4 ಮಂದಿ ನೀವು ಹೋಗಿರ್ಬೋದು, ನನ್ನಂತವ್ರು 4 ಮಂದಿ ಹೋಗಿ ಬಂದಿರ್ಬೋದು, ಆದ್ರೆ ಉಳಿದವ್ರಿಗೆ ಅದು ಇರುವುದಿಲ್ಲ. ಆದ್ರಿಂದ ಈ ಹಬ್ಬಗಳನ್ನ ಆಚರಣೆ ಕಾಲಕ್ಕೆ ಅದಕ್ಕೊಂದು ಅರ್ಥ ಬರುವ ರೀತಿಯೊಳಗೆ ಆಚರಣೆ ಮಾಡುವ ದೃಢ ಸಂಕಲ್ಪವನ್ನ ಇವತ್ತಿನಿಂದ ನೀವು ಎಲ್ಲರೂ ಮಾಡಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಣೆ ಮಾಡಿ ಮುಂಬರುವ ನಮ್ಮ ಪೀಳಿಗೆಗೆ ಒಂದು ಒಳ್ಳೆಯ ಸನ್ಮಾರ್ಗವನ್ನ ತೋರಿಸಿ ನಾವೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಸಹಬಾಳ್ವೆಯನ್ನು ಮಾಡೋಣ ಅನ್ನುವ ಮನವಿಯನ್ನು ನಿಮ್ಮೆಲ್ಲರೂ ಮಾಡಿಕೊಂಡು